ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಕ್ಕಿಯನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಒಂದು ಸರಳ ಮನೆಮದ್ದನ್ನು ಹೇಳಿಕೊಡ್ತಾ ಇದ್ದೀನಿ. ಸರಳ ಮನೆಮದ್ದು: ಅಕ್ಕಿ ಡಬ್ಬದಲ್ಲಿ ಹುಳುಗಳು ಕಾಣಿಸಿಕೊಂಡರೆ ಅವುಗಳನ್ನು ಸ್ವಚ್ಛ ಮಾಡುವುದು ತುಂಬ ದೊಡ್ಡ ತಲೆನೋವು. ಆದರೆ ಈ ಸರಳ ಮನೆಮದ್ದುಗಳ ಮೂಲಕ ಅಕ್ಕಿಯ ಹಾಳಾಗದಂತೆ ಹುಳು ಓಡಿಸಬಹುದು. ಇಂಗಿನ ಪೌಡರ್: ಅಕ್ಕಿಗೆ ಸ್ವಲ್ಪ ಇಂಗಿನ ಪೌಡರ್ ಹಾಕಿದರೆ ಅದರ ಘಾಟು ವಾಸನೆಗೆ ಹುಳುಗಳು ಪಲಾಯನ ಮಾಡುತ್ತವೆ. ತೇವಾಂಶದ ನಿಯಂತ್ರಣ: ಇಂಗನ್ನು ಅಕ್ಕಿ ಡಬ್ಬದಲ್ಲಿ ಇಟ್ಟಾಗ ಅಲ್ಪ ಸ್ವಲ್ಪ ತೇವಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಹುಳುಗಳು ಬೆಳೆಯಲು ತೇವಾಂಶ ಬೇಕೇ ಬೇಕು, ಆದರೆ ಇಂಗು ಅದನ್ನು ತಡೆಯಲು ಸಹಕಾರಿ. ಇಂಗು ಬಳಸುವ ವಿಧಾನ: ಇಂಗಿನ ಪೌಡರ್ ನೇರವಾಗಿ ಅಕ್ಕಿಗೆ ಬೆರೆಸುವ ಬದಲು ಇಂಗಿನ ಪೌಡರನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅಕ್ಕಿ ಡಬ್ಬಿಯ ಮಧ್ಯಭಾಗದಲ್ಲಿ ಇಡಿ. ಇದರಿಂದ ಇಂಗಿನ ಘಾಟು ವಾಸನೆ ಅಕ್ಕಿಯ ರುಚಿಗೆ ಅಂಟುವುದಿಲ್ಲ. ಬೇವಿನ ಎಲೆ ಕಲ್ಲುಪ್ಪು: ಅಕ್ಕಿ ಚೀಲದಲ್ಲಿ ಒಣಗಿದ ಬೇವಿನ ಎಲೆಗಳನ್ನು ಹಾಕಿ ಇಡಬಹುದು. ಅಕ್ಕಿ ಚೀಲದ ಮಧ್ಯಭಾಗದಲ್ಲಿ ಕಲ್ಲುಪ್ಪು ಹಾಕಿ ಇಡುವುದರಿಂದ ಹುಳುಗಳು ಸುಳಿಯುವುದಿಲ್ಲ. ತೇವಾಂಶ ಬೇಡ: ಅಕ್ಕಿ ಸಂಗ್ರಹಿಸುವ ಡಬ್ಬಿ ಯಾವಾಗಲೂ ಒಣಗಿರಬೇಕು. ನೀರು ತಾಕದಂತೆ ನೋಡಿಕೊಳ್ಳಿ. ಈ ವಿಧಾನಗಳನ್ನು ಬಳಸಿದರೆ ನಿಮ್ಮ ಮನೆಯ ಅಕ್ಕಿ ಯಾವಾಗಲೂ ಹುಳು ಮುಕ್ತ ಮತ್ತು ಸುರಕ್ಷಿತವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.